ಟೈಟಾನಿಕ್ ಬಂದು ಅಟ್ಲಾಂಟಿಕ್ ಓಷನ್ ಅಲ್ಲಿ ಮುಳುಗಿತ್ತು. ಇವತ್ತು ಕೂಡ ಆ ಡೀಪ್ ಓಷನ್ ಅಲ್ಲಿ ಟೈಟಾನಿಕ್ ಅಂತೂ ಹಾಗೆ ಇದೆ. ವೆಸ್ಟರ್ನ್ ಸ್ಪೆಸಿಫಿಕ್ ಓಷನ್ ಅಲ್ಲಿ ಈ ಜಾಗ ಬಂದು ಡೀಪೆಸ್ಟ್ ಪಾಯಿಂಟ್ ಅಲ್ಲ. ಇದು ಬಿಟ್ಟು ಇನ್ನೂ ಒಂದಿದೆ, ದಟ್ ಈಸ್ ಚಾಲೆಂಜರ್ ಡೀಪ್. ಅದು ತುಂಬಾ ಡೀಪ್. ಈ ಚಾಲೆಂಜರ್ ಡೀಪ್ ಬಂದು ಅಟ್ಲಾಂಟಿಕ್ ಓಷನ್ ಗಿಂತ 3 ಟೈಮ್ಸ್ ಡೀಪ್ ಇದೆ, ಅಂದ್ರೆ 3 ಪಟ್ಟು ಆಳ. ಅಂಡ್ ಈ ಚಾಲೆಂಜರ್ ಡೀಪ್ ಬಂದು ಮೌಂಟ್ ಎವರೆಸ್ಟ್ ಎಷ್ಟು ಉದ್ದ ಇದೆಯೋ ಅದಕ್ಕಿಂತ ಇನ್ನೂ ಡೀಪ್ ಇದೆ. ನೀವಂತೂ ಬುರ್ಜ್ ಖಲೀಫಾ ನೋಡೇ ಇರ್ತೀರಾ. ಈ ಚಾಲೆಂಜರ್ ಡೀಪ್ ಅಲ್ಲಿ ಬುರ್ಜ್ ಖಲೀಫಾನ 13 ಟೈಮ್ಸ್ ಒಳಗಾಕ್ಬೋದು. 1960 ಅಲ್ಲಿ ಡಾನ್ ಮತ್ತೆ ಜಾಕ್ ಇವರಿಬ್ರು ಚಾಲೆಂಜರ್ ಡೀಪ್ ಒಳಗೆ ಹೋಗ್ತಾರೆ. ಅಲ್ಲಿ ಹೋಗಿ ವಾಪಸ್ ಬಂದಾಗ ದೇ ಸೆಡ್ ದಟ್ ಅವರು 26,000 ಫೀಟ್ ಅಲ್ಲಿ ಇರ್ಬೇಕಾದ್ರೆ ಆ ಜಾಗ ಬಂದು ತುಂಬಾ ಡಾರ್ಕ್ ಆಗಿತ್ತು. ಅಲ್ಲಿ ಸೂರ್ಯಂದು ಒಂದು ಕಿರಣ ಕೂಡ ತಲುಪ್ತಾ ಇದ್ದಿಲ್ಲ. ಅಂಡ್ ಯಾವಾಗ ಅವರು 36,000 ಫೀಟ್ ಗಂಟ ರೀಚ್ ಆಗ್ತಾರಲ್ಲ, ಅಲ್ಲಿ ಏರ್ ಪ್ರೆಷರ್ ಬಂದು ತುಂಬಾ ಹೈ ಆಗಿತ್ತು. ಏರ್ ಪ್ರೆಷರ್ ಇಂದ ಅವ್ರ ಸಮ್ಮರ್ ಇಂದು ಒಂದು ಗ್ಲಾಸ್ ಕ್ರ್ಯಾಕ್ ಬಿಟ್ಬಿಡುತ್ತೆ. ಇಲ್ಲಿ ಅವರು ಸ್ಟ್ರೇಂಜ್ ಥಿಂಗ್ಸ್ ವಿಟ್ನೆಸ್ ಮಾಡ್ತಾರೆ. ಇಲ್ಲಿ ಅವರು ಸಾಕಷ್ಟು ಮೀನ್ಗಳು ನೋಡ್ತಾರೆ. ಅಂಡ್ ಆ ಮೀನ್ಗಳಿಗೆ ಕಂಡಿದ್ದಿಲ್ಲ. ಈ ಒಂದು ದೇ ವೇರ್ ಸ್ವಿಮ್ಮಿಂಗ್. ಇಲ್ಲಿ ಏರ್ ಪ್ರೆಷರ್ ಎಷ್ಟು ಫೋರ್ಸ್ ಆಗಿರುತ್ತೆ ಅಂದ್ರೆ ಯಾವ್ದಾದ್ರು ಹ್ಯೂಮನ್ ಇಲ್ಲಿ ಹೊರಗ್ ಬಂದ್ರೆ ಅವನು ಮಿಲಿ ಸೆಕೆಂಡ್ಸ್ ಒಳಗಡೆ ಡಿಸ್ಟ್ರಾಯ್ ಆಗ್ಬಿಡ್ತಾನೆ.